ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಬನ್ನಿ, ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ. ಏನೇನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ನಮ್ಮ ಮಾವ ನಾನು ನೆನ್ನೆ ಹೇಳಿದ್ನಲ್ಲ, ಅಗಸೆಕಾಯಿ ಕಿತ್ತಿದ್ರು ಅಂತ ಹೇಳ್ಬಿಟ್ಟು ನೆನ್ನೆನೇ ಸೋಸಿ ಇಟ್ಟಿದ್ದು. ಒಂದೆರಡು ಅವರೆಕಾಳು ನೆನೆಹಾಕಿ ಇಟ್ಟಿದ್ದೆ. ನಾನು ಹೇಳಿದೆ ಹಸಿಕಾಳು ತಗೊಂಬತ್ತೀನಿ ಅಂತ ಹೇಳಿದೆ ಫ್ರೆಂಡ್ಸ್. ನಮ್ಮ ಮಾವ ಇದ್ದಿದ್ದು ಒಣ್ಕಾಳವೆ ಒಣ್ಕಾಳು ಹಾಕ್ಲಾರ್ದ ಹಸಿಕಾಳು ತರಕ್ಕೆ ಹೋಗ್ತಾರೆ, ಹಂಗೆ ಹಿಂಗೆ ಅಂತಂದು. ಸರಿ ಆಯಿತು ಬಿಡು, ಅವನ್ನೇ ನೆನೆಹಾಕ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ರಾತ್ರಿ ಅವನ್ನೇ ನೆನೆಹಾಕಿದ್ದೆ ಸ್ವಲ್ಪ ಅವರೆಕಾಳನ್ನ. ಬೆಳಗ್ಗೆ ಎದ್ದು ಅವನ್ನೇ ಅಗಸೆಕಾಯಿ ಬೇಯಿಸಿ ಟೀ ಕಾಯಿಸ್ಕೊಟ್ಟು ಅಗಸೆಕಾಯಿ ಬೇಯಿಸಿ ಸ್ವಲ್ಪ ನೀರು ಎತ್ಕೊಂಡು ಅವನೇ ಕಾಳಾಕಿ ಬೇಯಿಸಿ ಆಮೇಲೆ ನೀರು ಕೊಟ್ಟೆ. ನಮ್ಮ ಯಜಮಾನಂಗೆ ಒಂದು ಲೋಟ ಕೊಟ್ಟೆ, ಆಮೇಲೆ ನಮ್ಮ ಮಾವಂಗೆ ಒಂದು ಲೋಟ ಕೊಟ್ಟೆ. ಆಮೇಲೆ ನನ್ನ ಮಗ ಕುಡಿತಿ ಅಂದಿದ್ದಕ್ಕೆ ಬೇಡ ಅಂತಂದ. ತಿರ್ಗಾ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಪಾತ್ರೆ ಎಲ್ಲ ನನ್ನ ಮಗಳು ಇವತ್ತು ಸ್ಕೂಲ್ಗೆ ಹೋಗಿರಲಿಲ್ಲ. ಯಾಕಂದರೆ ಫ್ರೆಂಡ್ಸ್ ಏನಂದರೆ, ಈ ಬೆಳಗ್ಗೆಲ್ಲ ಚೆನ್ನಾಗಿರ್ತಾಳೆ, ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ತಾಳೆ. ನೈಟ್ ಆದರೆ ಜ್ವರ ಬರ್ತವೆ ಅವಳಿಗೆ. ಅದಕ್ಕೆ ಹೋಗಲ್ಲ ಮಮ್ಮಿ ಅಂತಂದು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲೇ ಇಸ್ಕೊಂಡಿದ್ದೆ. ಇವತ್ತೊಂದು ದಿವಸ ನೋಡ್ತೀನಿ, ಇದೇ ಥರ ಏನಾನ ಜ್ವರ ಬಂತು ಅಂದರೆ ಮತ್ತೆ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಗೌರ್ಮೆಂಟ್ಗೆ ಹೋಗಲ್ಲ ಪ್ರೈವೇಟ್ಗೆ ಹೋಗಿ ತೋರಿಸ್ಕೊಂಬರ್ಬೇಕು ಫ್ರೆಂಡ್ಸ್. ಆಮೇಲೆ ಅಷ್ಟಾಯ್ತಾ. ಆಮೇಲೆ ನನ್ನ ಮಗಳಿಗೆ ಕೈಗೆ ನೀರು ಅಂತ ಹೇಳಿ ಸಾಕಾಯ್ತು, ಉಯ್ಲಿಲ್ಲ. ಆಮೇಲೆ ನಾನೇ ಪಾತ್ರೆ ತೊಳಿತಾಯಿದ್ದೆ. ಅಗಸೆಕಾಯಿ ನೀರು ಕುಡ್ದಿದ್ರಲ್ಲ, ಅದಕ್ಕೆ ಅವರು ಊಟ ಮಾಡಲಿಲ್ಲ, ಏನೂ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡೋಣ ಅಂತೇಳಿ ಸುಮ್ಮನಾದ್ರೇನೋ. ತಿರ್ಗಾ ಆಮೇಲೆ ನಾನೇ ಊಟಕ್ಕೆ ಇಕ್ಕಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟ್ಟೆ ಮಡಚಿರಲಿಲ್ಲ, ಎಲ್ಲ ಹಂಗೆ ಇದ್ದೋ. ಹಿಂಡಿರೋವು 2 ಸಲ ಹಂಗೆ ಇದ್ದೋ, ಬಟ್ಟೆ ಮಡಚಿರಲಿಲ್ಲ. ಇನ್ನೂ ನೆನ್ನೆ ಒಗ್ದು ಹಾಕಿರೋ ಹಂಗೆ ಅವೆ, ಅವನ್ನ ಮಡಚಿಕ್ಬೇಕು. ಅವನ್ನ ಮಡಚಿಟ್ಟಾದ್ಮೇಲೆ ಸ್ವಲ್ಪ ಅಕ್ಕಿ ಹಾಯ್ಕೊಳಕ್ಕೆ ಇವತ್ತು ಯಾಕೋ ಸ್ವಲ್ಪ ಬೇಜಾರಾಯಿತು. ಹಾಯ್ಕೊಳಕ್ಕೆ ಮೂಡಿರಲಿಲ್ಲ, ಅದಕ್ಕೆ ಹಾಯ್ಕೊಳ್ಳಲಿಲ್ಲ. ಈ ಕೆಮ್ಮಿ ಬೇರೆ ಗ್ಯಾಸ್ಟ್ರಿಕ್ಕಿಗೆ ಕೆಮ್ಮಿ ತಲೆ ಎಲ್ಲ ನಾವು ಏನು ಮಾಡೋದು ಫ್ರೆಂಡ್ಸ್. ಮಾತ್ರೆ ನುಂಗಿದ್ರೂ ಕಮ್ಮಿ ಆಗ್ತಿಲ್ಲ, ಏನು ನುಂಗಿದ್ರೂ ಅಲ್ಲೇ 4-5 ದಿವಸದಿಂದ ಬರೀ ಕೆಮ್ಮೆ. ಆಮೇಲೆ ಸ್ವಲ್ಪ ಹೊತ್ತು ನನ್ನ ಮಗಳು ಅದೇ ಹಿಂಗೆ ಆಟ ಆಡ್ತಾಯಿದ್ಲು ಹುಡುಗರ್ತವ. ತಿರ್ಗಾ ಆಮೇಲೆ ಬಂದು ಮಲ್ಕೊಂಬಿಟ್ಟಿದ್ಲು. ಆಮೇಲೆ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಮೇಕೆಗೆ ಸೊಪ್ಪೆಲ್ಲ ಕಟ್ಟಿ ಮೇಕೆಗೆ ನೀರಿಟ್ಟು ಆಮೇಲೆ ಮೇಕೆ ಮರಿಗಳಿಗೆಲ್ಲ ಅದೇನೋ ಫ್ರೆಂಡ್ಸ್, ಇನ್ನೊಂದು ಬೇಜಾರು ವಿಷಯ ಏನಂದರೆ, 2 ಮರಿ ಕುಡಿಸ್ತದೆ ನಮ್ಮ ಮೇಕೆ, ಇನ್ನೊಂದು ಮರಿಗೆ ಹಾಲೇ ಕುಡಿಸಲ್ಲ. ಎಷ್ಟು ಇದು ಮಾಡಿದ್ರೂ ಕುಡಿಸೋದಿಲ್ಲ. ನಾನು ಹಂಗೂ ಕಾಲು ಹಿಡ್ಕೊಂಡೆಲ್ಲ ಕುಡ್ಸೋಕೆ ಹೋದ್ರೂ ಒದೆಯುತ್ತೆ ಆ ಮರಿನ. ಅದಕ್ಕೆ ಇನ್ಮೇಲೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕರೆದ್ಬಿಟ್ಟು ಕುಡಿಸ್ಬೇಕು, ಆ ಥರ ಮಾಡಬೇಕು. ಯಾವಾಗ ನೋಡು ಹೋದ ವರ್ಷನೂ ಹಂಗೆ ಮಾಡ್ತು, ಕರೆ ಮರಿ ಕುಡಿಸ್ಲೇ ಇರಲಿಲ್ಲ ಹಾಲು. ಈ ವರ್ಷವೂ ಇದೇ ಥರ ಮಾಡ್ತೈತೆ. ಅದಕ್ಕೆ ಬೇಜಾರಾಗ್ಬಿಡುತ್ತೆ. ಬೆಳಗ್ಗೆ ಕರೆದು ಕುಡಿಸ್ಬೇಕು, ತಿರ್ಗಾ ನೈಟು ಕರೆದು ಕುಡಿಸ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಮಲಗಾದ್ಮೇಲೆ ಇವಾಗ ಸೌದೆ ಅಲ್ಲೆಲ್ಲ ಮೇಕೆ ಹತ್ರ ಸೌದೆ ಎಲ್ಲ ಹಂಗೆ ಹಾಕ್ಬಿಟ್ಟಿದ್ರು. ಅವನ್ನೆಲ್ಲ ಎತ್ಕೊಂಬಂದು ಆ ಕಡೆ ಹಾಕಿದ್ದೀನಿ ನೋಡಿ. ಯಾವಾಗನ ಕತ್ರು ಸಿಕ್ಕೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದ್ದೀನಿ. ಹಾಕ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗ ಬಂದ ಸ್ಕೂಲಿಂದ, ಅವನು ಸ್ವಲ್ಪ ತಗೊಂಡೋಗಿ ಹಾಕ್ದ. ಆಮೇಲೆ ಇವಳಿಗೆ ತಲೆಗೆ ಏನು ಜಾಸ್ತಿ ಆಗ್ಬಿಟ್ಟಿದ್ದೋ ಈ ನಡುವೆ ನೋಡೇ ಇರಲಿಲ್ಲ. ನೋಡೋಣ ಅಂದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಹೊತ್ತು ನೋಡಿದೆ, ಇವಾಗ ಒಂದು ಸ್ವಲ್ಪ ಹೊತ್ತು ನೋಡಿದೆ. ಸಣ್ಣ ನೊತ್ತೆ ಜಾಸ್ತಿ ಆಗ್ಬಿಟ್ಟವು. ದಡಿನೂ ಇದ್ದವು ಫ್ರೆಂಡ್ಸ್, ಒಂದು 7-8 ದಡಿ ಹಿಡಿದೆ ಬೆಳಗ್ಗೆ. ಇವಾಗ ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಮ್ಮ ತೋಟಕ್ಕೆ. ಇವಾಗ ನಮ್ಮ ಮನೆಯವ್ರು ಇನ್ನೇನು 5:30ಗೆ ಬರ್ತಾರೆ. ಬಂದಾದಮೇಲೆ ಮೇಕೆ ಎಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಗುಡಿಸಿ ಆಮೇಲೆ ಟೀ ಕಾಯಿಸ್ಕೊಟ್ಟು ಅಗಸೆಕಾಯಿ ಸಾಂಬಾರಿದೆ ಅದಕ್ಕೆ ಮುದ್ದೆ ಮಾಡಿಕೊಟ್ಟು, ಹುಡುಗರಿಗೆ ಸ್ವಲ್ಪ ಏನಾದರೂ ಹೇಳ್ಕೊಡೋದಿದ್ರೆ ಹೇಳ್ಕೊಟ್ಟು ಅಡುಗೆ ಮಾಡಿ ಒಂದು 2 ಅವರ್ ಲೈವ್ ಮಾಡಿ ಮಾತ್ರೆ ಇನ್ನೂ ಒಂದು 2 ಟೈಮ್ ಮಾತ್ರೆ ನುಂಗೋವಿದ್ದಾವೆ. ಮಾತ್ರೆ ನುಂಗ್ಬಿಟ್ಟು ರಾತ್ರಿ ಸಿಕ್ಕಾಪಟ್ಟೆ ಕೆಮ್ಮು ಫ್ರೆಂಡ್ಸು. ಲೈವ್ ಮಾಡೋಕ್ಕೆ ಆಗಲಿಲ್ಲ.
ಕೆಮ್ಮು ಜಾಸ್ತಿ ಆಗಿರೋದ್ರಿಂದ ನೋಡೋಣ ಇವತ್ತೊಂದು 2 ಅವರ್ ಮಾಡಿಬಿಟ್ಟು ಎಂಡ್ ಮಾಡಿ ಮಾಡ್ಕೊಳೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.